ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಕೈ ಸಮರ. ಕಡೂರು ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ವರ್ಗಾವಣೆ. ಈ ವರ್ಗಾವಣೆಯನ್ನು ವಿರೋಧಿಸಿ ಕಾಂಗ್ರೆಸ್ನ ಶಾಸಕ ಆನಂದ್ ಅವರಿಂದ ಪ್ರೊಟೆಸ್ಟ್. ವರ್ಗಾವಣೆ ಮಾಡಿದ್ದು ಯಾಕೆ ಅಂತ ಹೇಳಿ ಭಾರಿ ಆಕ್ರೋಶ. ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆ ಆಗಿದೆ ಅಂತ ಹೇಳಿ ಶಾಸಕ ಆನಂದ್ ಅವರು ಕಿಡಿಕಾರಿದ್ದಾರೆ. ಪ್ರತಿಭಟನೆಯ ವೇಳೆ ಚಿಕ್ಕಮಗಳೂರು ಎಸ್ಪಿಯನ್ನ ಭೇಟಿಯಾಗಿದ್ದಾರೆ ಆನಂದ್. ಎಸ್ಪಿ ಕಚೇರಿ ಎದುರು ನೂರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಭದ್ರತೆಯ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ಕಡೂರು ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿಯ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ಆನಂದ್ ಅವರಿಂದ ಪ್ರತಿಭಟನೆ. ಅವರಿಗೆ ಒಂದಷ್ಟು ಮಂದಿ ಸಾಥ್ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವಿದ್ರೂ ಯಾವುದೇ ಬೆಲೆ ಇಲ್ಲ. ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಲಂಚದಲ್ಲೇ ಮುಳುಗಿ ಹೋಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಗಂಭೀರ ಆರೋಪ. ಚಿಕ್ಕಮಗಳೂರು ಎಸ್ಪಿ ಕಚೇರಿ ಎದುರು ಕಾಂಗ್ರೆಸ್ನಿಂದ ಪ್ರತಿಭಟನೆ. ಚಿಕ್ಕಮಗಳೂರು ಎಸ್ಪಿ ತರೀಕೆರೆ ಡಿವೈಎಸ್ಪಿ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇಂತಹ ಭ್ರಷ್ಟ ವ್ಯವಸ್ಥೆಯನ್ನೇ ಕಂಡಿಲ್ಲ. ಆ ಪರಿ ಇಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಧರಣಿಯನ್ನ ಮಾಡ್ತಿದ್ದಾರೆ. ಎಸ್ಪಿಯನ್ನ ಭೇಟಿಯಾದಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನನಗೂ ಬೆಳಿಗ್ಗೆ ಮಾಹಿತಿ ಬಂತು, ಈ ರೀತಿ ಕಾರ್ಯಕರ್ತರು ಹಿಂಗೆ ಬಂದು ಸೇರ್ತಾ ಇದ್ದಾರೆ ಅಂತ. ನಾನು ಕೂಡ ಕನ್ವಿನ್ಸ್ ಮಾಡಿದೆ, ಏನೇ ಇದ್ರೂ ಕೂಡ ಸ್ಥಳೀಯವಾಗಿ ಅದನ್ನು ಸರಿ ಮಾಡೋಣ ಅಂಥೇಳಿ. ಆದರೂ ಇವತ್ತು ಅನೇಕ ಮುಖಂಡರು ಕಾರ್ಯಕರ್ತರು ಎಸ್ ಪಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಪ್ರತಿಭಟನೆ ಏನಿಲ್ಲ. ಏನು ಅಲ್ಲಿ ಸ್ವಲ್ಪ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಕೆಲವರು ಅವಧಿಗೆ ಮೀರಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೆಲವು ಪೊಲೀಸ್ನ. ಎಲ್ಲ ಒಂದು ಕಡೆ ರಾಜಕೀಯ ಹಸ್ತಕ್ಷೇಪ ಆಗಿರ್ಬೋದು, ಬೇರೆ ರೀತಿ ಅಂತೇಳಿ ಮನನೊಂದು ಬಂದಿದ್ದಾರೆ. ನಾನು ಕೂತು ಮಾತಾಡ್ತಾ ಇದ್ದೀನಿ, ಅವ್ರು ಸರಿ ಮಾಡೋಕ್ಕೆ ಸರಿ ಆಗುತ್ತೆ ಗೊತ್ತಿಲ್ಲ. ಅಂದರೆ ಅವಧಿಗಿಂತ ಮುಂಚೆನೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ನಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು, ನಮ್ಮದೇ ಹೋಮ್ ಮಿನಿಸ್ಟ್ರ್ ಇರ್ತಕ್ಕಂಥದ್ದು, ನಮ್ಮದೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಹೋಮ್ ಮಿನಿಸ್ಟ್ರು ಉತ್ಸಾಹಿಗಳು ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದರೆ ಏನೇ ಲೋಕಲ್ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡ್ತೀವಿ ಕೂತೀವಿ. ಪೊಲೀಸ್ ಇಲಾಖೆಯಲ್ಲಿ ನಮಗೆ ಕೆಲವು ನ್ಯಾಯಗಳು ಸಿಗ್ತಾ ಇಲ್ಲ. ಎಲ್ಲ ಟಾರ್ಚರು. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತಲೇ ಟಾರ್ಚರ್ ಆಗಿದೆ. ಸೊ DYSP ಸ್ಪಂದಿಸ್ತಾ ಇಲ್ಲ, SP ಸ್ಪಂದಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳನ್ನು ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡ್ತಾರೆ. ಬೆಳಕರಿಯದಕ್ಕೆ ರಿಲೀವ್ ಮಾಡ್ತಾರೆ. ಏನು ಅಂತ ಕೇಳೋಕ್ಕೂ ಬಿಡೋದಿಲ್ಲ. ಜನಗಳಿಗೆ ನ್ಯಾಯ ಇಲ್ಲ. ಹಣದ ಮೇಲೆ ತುಂಬ ಬೇಡಿಕೆ ಇಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ SP ಆಫೀಸ್ ಮುಂದೆ ಪ್ರತಿಭಟನೆಗೆ ಬಂದಿದ್ವಿ. ರಿಯಾಲಿಟಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವ್ಯತ್ಯಾಸಗಳು ಕೂಡ ಇದೆ ಅಂತ ಹೇಳಿ ಶಾಸಕರು ಕೂಡ ಹೇಳ್ತಿದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಪೊಲೀಸ್ ಇಲಾಖೆಯಲ್ಲಿ? ಖಂಡಿತವಾಗ್ಲೂ ಮಧುಶ್ರೀ, ಏನು ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಇವತ್ತು ಚಿಕ್ಕಮಗಳೂರು ನಗರದ SP ಕಚೇರಿಯ ಬಳಿ ಬಂದಿದ್ರು. ನಮ್ಗೆ ಕಡೂರು ಸ್ಟೇಷನ್ ಕ್ಷೇತ್ರ ವ್ಯಾಪ್ತಿ ಏನಿದೆ ಅದು ತರೀಕೆರೆ DYSP ಅವರ ಒಂದು ವ್ಯಾಪ್ತಿಯಲ್ಲಿರುವಂತದ್ದು. DYSP ಅವರು ಸಾಕಷ್ಟು ಕಿರುಕುಳವನ್ನ ನೀಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಆರೋಪವನ್ನ ಮಾಡಿರುವಂತದ್ದು. ನೂರಾರು ಕಾಂಗ್ರೆಸ್ನ ಕಡೂರು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು SP ಕಚೇರಿ ಮುಂಭಾಗ ಒಂದು ಜಮಾವಣೆಗೊಂಡಿದ್ರು. ನಂತರ ಕಡೂರು ಶಾಸಕ ಆನಂದ್ ಕೂಡ SP ಕಚೇರಿಗೆ ಒಂದು ಬಂದಿರುವಂತದ್ದು. ಕಾರ್ಯಕರ್ತರೊಂದಿಗೆ SP ಅವರ ಸಮ್ಮುಖದಲ್ಲೇ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು. ಮಾಧ್ಯಮಕ್ಕೆ ಆನಂದ್ ಅವರು ಕೂಡ ಒಂದು ಪ್ರತಿಕ್ರಿಯೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳಾಗ್ತಾ ಇದೆ. ಪೊಲೀಸ್ ಅವರ ವಿರುದ್ಧ ಕಾರ್ಯಕರ್ತರು ಒಂದು ಆರೋಪಗಳನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ನಾನಿವತ್ತು ಈ ಒಂದು ಚರ್ಚೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ನ ಸರ್ಕಾರದ ಅವಧಿಯಲ್ಲೇ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆ ಒಂದು ಕಿರುಕುಳ ನೀಡ್ತಿದೆ, ಜೊತೆಗೆ ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಿದೆ ಎಂಬ ಒಂದು ಕಾರ್ಯಕರ್ತರ ಆರೋಪ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ.